ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ತುಂಬ ಡಿಫ್ರೆಂಟ್ ರೆಸಿಪಿ. ಲೈಕ್ ಕುರಿದು ರಕ್ತ ಬರುತ್ತಲ್ವ, ಸೊ ಅದರಿಂದ ಆ ರಕ್ತನ ಹೇಗೆ ನಾವು ಪಲ್ಯ ಮಾಡೋದು ಅಂತ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಯಾರಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ವೀಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಸೊ ತುಂಬ ಜನ ಕುರಿದಾಗಲಿ ಮೇಕೆದಾಗಲಿ ರಕ್ತ, ತಲೆ, ಕಾಲು ಈ ಥರ ತೊಗೊಂಬಂದು ಮಾಡ್ಕೊಂಡು ತಿಂತಾರೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಮೊದಲು 3 ಈರುಳ್ಳಿ ತೊಗೊಬೇಕು, ಹಾಗೆ 1-2 ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಪುದೀನ, ಕೊತ್ತಂಬರಿನ ಇದಕ್ಕೆ ಹಾಕೊಳ್ಳೋಕೆ ಇಟ್ಕೊಬೇಕು. ಇದನ್ನು ನೋಡಿ, ರಕ್ತ ಅನ್ನೋದು ಕುರಿದು ಈ ರೀತಿ ಇರುತ್ತೆ. ಸೊ ಎಲ್ಲ ಫುಲ್ ದೊಡ್ಡದಾಗಿ ಉಂಡೆ ಥರ ಇರುತ್ತೆ. ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೊಬೇಕು. ಸ್ಮ್ಯಾಶ್ ಮಾಡಿ ಹಾಕಿದ್ರೇ ಪಲ್ಯ ಅನ್ನೋದು ಆಗುತ್ತೆ. ಸೊ ಇಲ್ಲ ನಾವು ಹಾಗೆ ಹಾಕಿದ್ರೆ ಅದು ಫ್ರೈ ಆಗೋಗ್ಬೇಕಾದ್ರೂ ಸರಿಯಾಗಿ ನೀಟಾಗಿ ಫ್ರೈ ಆಗೋಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಇದನ್ನು ನಾವು ವಾಶ್ ಮಾಡಿ ಇಟ್ಕೊಬೇಕು. ಫಸ್ಟ್ ನೋಡಿ, ಇದನ್ನು ತಗೊಂಡು ನಾನು ವಾಶ್ ಮಾಡಿ ಇಕ್ಕಿದ್ದು ನಾನು ಸ್ಮ್ಯಾಶ್ ಮಾಡಿ ಸೈಡಲ್ಲಿ ಇಕ್ಕಿದ್ದೀನಿ. ಸೊ ಇವಾಗ ಮೊದಲು ನಾವು ಆಯಿಲ್ ಹಾಕಿ ಅದಕ್ಕೆ 3 ಈರುಳ್ಳಿ ಅಷ್ಟನ್ನ ಹಾಕ್ಕೊಬೇಕು. ಫಸ್ಟು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದ್ರ ಜೊತೆಗೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ ಅನ್ನೋದು ಯಾವಾಗಲೂ ಬೇಗ ಫ್ರೈ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಈರುಳ್ಳಿ ಅನ್ನೋದು ಬೇಗನೆ ಫ್ರೈ ಆಗೋಗುತ್ತೆ. ಇವಾಗ ನಾವು ಜಾಸ್ತಿ ಈರುಳ್ಳಿ ಹಾಕಿ ರೆಸಿಪೀಸ್ ಮಾಡಬೇಕಾದ್ರೆ ಅದು ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಬೇಗ ಅನ್ನೋದಿದು ಫ್ರೈ ಆಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ, ನಾವು ರಕ್ತವನ್ನು ತೊಗೊಂಬಂದು ಅದನ್ನು ಪಲ್ಯ ಥರ ಮಾಡ್ಕೊಂಡು ತಿನ್ನಬೇಕಾದ್ರೆ ಉಪ್ಪನ್ನ ನಾವು ನಾರ್ಮಲಾಗಿ ಫಸ್ಟ್ ಒಂದು ಸತಿ ಹಾಕ್ತೀವಿ, ಮತ್ತೆ ಇನ್ನೊಂದು ಸತಿ ಹಾಕ್ಬಿಡ್ತೀವಿ. ಆವಾಗೇನಂತೆ ಉಪ್ಪು ಅನ್ನೋದು ಜಾಸ್ತಿ ಆಗುತ್ತೆ. ಇನ್ನೊಂದೇನೆಂದರೆ, ಈ ರಕ್ತದಲ್ಲಿ ಆಲ್ರೆಡಿ ಸಾಲ್ಟ್ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ಕಮ್ಮಿ ಉಪ್ಪನ್ನು ಹಾಕ್ಕೊಂಡ್ರೆ ಅಷ್ಟು ಅದಕ್ಕೆ ಉಪ್ಪನ್ನು ಸರಿ ಹೋಗುತ್ತೆ. ನಾವು ನಾರ್ಮಲಾಗಿ ಹಾಕೋ ಅಷ್ಟು ಸಾಲ್ಟನ್ನ ಹಾಕಲೇಬಾರ್ದು. ಇದಕ್ಕೆ ಸಾಲ್ಟ್ ಎಷ್ಟು ಕಮ್ಮಿ ಹಾಕಿದ್ರೆ ಅಷ್ಟು ಬೆಟರ್. ಸೊ ನೋಡಿ, ಇವಾಗ ಆಲ್ಮೋಸ್ಟ್ ಒಂದು 50 to 80% ಬೇಯ್ದಿದೆ. ಈ ಥರ ಇನ್ನೊಂದು ಸ್ವಲ್ಪ ಹೊತ್ತನ್ನ ಇದನ್ನು ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಾದ್ಮೇಲೆ ನಾವು ಇದಕ್ಕೆ ಪುದೀನ, ಕೊತ್ತಂಬರಿನ ಕೂಡ ಆ್ಯಡ್ ಮಾಡ್ಕೊಬೋದು. ಹಾಗೇನಂದರೆ, ಕುರಿದು ರಕ್ತ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ನಾವು ಆಲ್ಮೋಸ್ಟ್ ಏನಪ್ಪ ಇದು ರಕ್ತನ ಕೂಡ ತಿಂತಾರ ಅಂತ ಕೆಲವರು ಅಂದ್ಕೋಬೋದು. ಬಟ್ ಆಂಧ್ರ ಕಡೆ ಆಗಲಿ ತುಂಬ ಜನ ಇದನ್ನು ತುಂಬಾ ಮಾಡ್ಕೊಂಡು ತಿಂತಾರೆ ವೀಕೆಂಡ್ಸ್ ಟೈಮಲ್ಲಿ. ಇವಾಗ ನಾನು ಇದಕ್ಕೆ ಪುದೀನ, ಕೊತ್ತಂಬರಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಸೊ ಆ ರಕ್ತಕ್ಕೆ ಫ್ಲೇವರ್ ಅನ್ನೋದನ್ನ ಕೊಡುತ್ತೆ. ಯಾವತ್ತೇ ಆಗಲಿ ಹೆಲ್ತಿ ಐಟಮ್ಸ್ನ ಮನೇಲಿ ಮಾಡ್ಕೊಂಡೇ ತಿನ್ನಿ. ನಾವಿವಾಗ ಇದನ್ನು ಹೋಗಿ ಆಚೆ ತಿನ್ನಬೇಕಂದ್ರೂ ತುಂಬಾ ಕಾಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ತೊಗೊಬಂದು ಮಾಡ್ಕೊಂಡು ತಿನ್ನೋದ್ರಿಂದ ಸೊ ಇದು ಬೆಟರು. ಏನೇ ಮನೇಲಿ ಮಾಡಿಕೊಂಡ್ರೂ ನಮ್ಮ ಹೆಲ್ತಿಗೆ ಒಳ್ಳೇದಿರುತ್ತೆ. ಆಲ್ಮೋಸ್ಟು ಆಚೆ ತಿನ್ನೋ ಫುಡ್ನ ನೀವು ಅವಾಯ್ಡ್ ಮಾಡಿದ್ರೆ ಬೆಟರ್. ಸೊ ಅದಕ್ಕೆ ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಮೇಕೆದಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಬರೀ ಜಾಸ್ತಿ ಎಲೆಯನ್ನೇ ತಿನ್ನುತ್ತೆ, ಹಸಿ ಎಲೆನ. ಅದರಿಂದ ಮೇಕೆನ ತುಂಬ ಜನ ತುಂಬ ಇಷ್ಟಪಡ್ತಾರೆ. ಬಟ್ ಕುರಿನ ರೇರ್ ಕೇಸಸಲ್ಲಿ ತಿಂತಾರೆ, ಜಾಸ್ತಿ ತಿನ್ನಲ್ಲ. ಜಾಸ್ತಿ ಪ್ರಿಫರ್ ಮಾಡೋದೇ ಮೇಕೆನ. ಇವಾಗ ನಾನು ಇದಕ್ಕೆ ಹಸಿ ಶುಂಠಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಇದನ್ನ ಹಾಕಿ ಚೆನ್ನಾಗಿ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಅದು ಫ್ರೈ ಆಗೋಗ್ಬಿಡುತ್ತೆ. ಹಸಿ ಶುಂಠಿ ಪೇಸ್ಟ್ನ ನಾವೇನು ಮಾಡಬೇಕು ಅಂದರೆ, ಆಚೆ ಪೇಸ್ಟ್ ಪ್ಯಾಕೆಟ್ ತೊಗೊಬಂದು ಹಾಕೋಕ್ಕಿಂತ ಮನೆಯಲ್ಲೇ ನಾವು ಶುಂಠಿ ಮತ್ತು ಜಿಂಜರ್ನ ಹಾಕಿ ನಾವು ಒಂದೇ ಸತಿ ಫ್ರೈ ಮಾಡಿ ಇಟ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಬೇಕಾದ ಟೈಮ್ ಯೂಸ್ ಮಾಡ್ಕೊಬೋದು. ಇವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ಸೊ ಖಾರನ ನೀವು ಜಾಸ್ತಿ ಹಾಕ್ಕೊಬೋದು. ಕ್ವಾಂಟಿಟಿ ಕಮ್ಮಿಯಲ್ಲಿದ್ದಾಗ ನೀವು ಖಾರನ ಕಮ್ಮಿ ಹಾಕ್ಕೊಳ್ಳಿ. ಇಲ್ಲಿ ನಾನು 1/2 kg ಅಷ್ಟು ರಕ್ತನ ಯೂಸ್ ಮಾಡ್ತಾಯಿದ್ದೀನಿ. ಸೊ ರಕ್ತನ ನೀವು ಹಾಗೆ ಬಿಟ್ಬಿಡಬಾರ್ದು. ಅದನ್ನ ಏನು ಮಾಡಬೇಕಂದ್ರೆ, ವಾಶ್ ಮಾಡಾದಮೇಲೆ ನೀಟಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿ, ಇಲ್ಲ ಏನಾದರೂ ಸ್ಮ್ಯಾಶರ್ ಇಟ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಯೂಸ್ ಮಾಡೋದ್ರಿಂದ ಕೂಡ ಸ್ಮ್ಯಾಶ್ ಆಗುತ್ತೆ. ಇಲ್ಲಾಂದರೆ ಹಾಗೆ ಹಾಕಿದ್ರೂ ಕೂಡ ಪರವಾಗಿಲ್ಲ. ಅದೇನಾಗುತ್ತೆ, ಮೆಲ್ಟ್ ಆಗಿಬಿಡುತ್ತೆ. ನಾವು ಫ್ರೈ ಮಾಡಬೇಕಾದ್ರೆ ಅದು ಆಲ್ಮೋಸ್ಟ್
ನಾವು ಫ್ರೈ ಮಾಡ್ಬೇಕಾದ್ರೆ ಅದು ಮೆಲ್ಟ್ ಆಗುತ್ತೆ. ಸೊ ಅದರಿಂದ ವರಿ ಆಗೋ ಅವಶ್ಯಕತೆ ಇಲ್ಲ. ಬಟ್ ಈ ರೆಡ್ ಕಲರ್ ಇರೋದು ಹೋಗ್ತಾ ಹೋಗ್ತಾ ಕಲರ್ ಅನ್ನೋದು ತುಂಬಾ ಚೇಂಜ್ ಆಗುತ್ತೆ. ಮತ್ತು ಕಲ್ಲರ್ ನೋಡಿಬಿಟ್ಟು ಅಯ್ಯೋ ಇದೇನಪ್ಪ ಹಿಂಗಿದೆ ಅಂತ ಅಂದ್ಕೊಬೇಡಿ. ಬಟ್ ಹೆಲ್ತಿಗೆ ಅನ್ನೋದು ತುಂಬಾ ಒಳ್ಳೆಯದು. ಸೊ ಒನ್ಸ್ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ ಇವಾಗ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಮತ್ತು ಸ್ವಲ್ಪ ಗಟ್ಟಿ ಗಟ್ಟಿ ಹಾಗೆ ಇದ್ದರೆ ಅದನ್ನು ನಾವು ಒಂದು ಸರ್ತಿ ನೀಟಾಗಿ ಅದನ್ನ ಹೊಡ್ಕೊಂಡು ನೀಟಾಗಿ ಗಟ್ಟಿಯಾಗಿ ನೀಟಾಗಿ ಫುಲ್ ಎಲ್ಲ ಕಲರ್ ಚೇಂಜ್ ಆಗಬೇಕು. ಬ್ರೌನ್ ಕಲರ್ ಬರುತ್ತೆ. ಆ ರೆಡ್ ಕಲರಿಂದ ಬ್ರೌನ್ ಕಲರ್ ಹೋಗೋ ತನಕ ನಾವಿನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಅಷ್ಟು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಯಾರಾದರೂ ತಿಂದಿಲ್ಲ ಅಂತ ಅಂದರೆ ಈ ರೆಸಿಪಿನ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ, ಲೈಕ್ ಮಾಡೇ ಮಾಡ್ತೀರಾ. ನೋಡಿ ಈ ರೀತಿ ಹತ್ತತ್ರ ಕಲರ್ ಆಲ್ಮೋಸ್ಟ್ ಚೇಂಜ್ ಆಗ್ತಾಯಿದೆ. ಸೊ ಕಲರ್ ಚೇಂಜ್ ಆದಷ್ಟು ನಮಗೆ ಗೊತ್ತಾಗುತ್ತೆ. ನೋಡಿ ಇನ್ನೂ ಸ್ವಲ್ಪ ಎಲ್ಲ ಕೆಂಪಗಿದೆ. ಸೊ ಅದೆಲ್ಲ ಪೂರ್ತಿಯಾಗಿ ಕಲರ್ ಅನ್ನೋದು ಚೇಂಜ್ ಆಗಬೇಕು. ಸೊ ನಾವು ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಅಷ್ಟು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಇದು ಚೆನ್ನಾಗಿರಲ್ಲ ಅಂತ ಅಂದ್ಕೊಬೇಡಿ. ಸೊ ಮಂತ್ಲಿ ಒನ್ಸು ಅಥವಾ ಯಾವಾಗಾದರೂ ನಿಮಗೆ ತಿನ್ನಬೇಕಂದಾಗ ಮಾಡ್ಕೊಂಡು ತಿನ್ನಿ. ಬಟ್ ತುಂಬಾ ಟೇಸ್ಟ್ ಅಂತ ಚೆನ್ನಾಗಿರುತ್ತೆ. ಇದು ನಮ್ಗೆ ಹೆಲ್ತಿಗೆ ಕೂಡ ಒಳ್ಳೆಯದೇ ಅಂತಲೂ ಹೇಳ್ಬೋದು. ಸೊ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ರೆಸಿಪಿ, ಅಷ್ಟು ಕಷ್ಟ ಕೂಡ ಏನಿಲ್ಲ. ನಾವು ನಾರ್ಮಲಾಗಿ ಪಲ್ಯಗಳು ಹೇಗೆ ಮಾಡ್ತೀವೋ ಅದೇ ರೀತಿಯೇ ಇದನ್ನು ಕುಕ್ ಮಾಡ್ಕೊಬೋದು. ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ. ಸೊ ಇವಾಗ ಆಲ್ಮೋಸ್ಟ್ ನೀಟಾಗಿ ಫುಲ್ಲಾಗಿ ಫ್ರೈ ಆಗಿಬಿಟ್ಟಿದೆ. ಇದನ್ನು ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಬಿಸಿ ಬಿಸಿಯಾಗಿರ್ಬೇಕಾದ್ರೆ ತಿಂದ್ರೇ ತುಂಬಾ ಟೇಸ್ಟಿಯಾಗಿದೆ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒನ್ಸ್ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ನಿಮ್ಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ. ಸೊ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.